2025-26ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳದೆ ವಿಳಂಬ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಡಿಸಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವ 432 ಪದವಿ ಕಾಲೇಜುಗಳಲ್ಲಿ 6,000 ಕಾಯಂ ಉಪನ್ಯಾಸಕರಲ್ಲಿ 3,000ಕ್ಕಿಂತ ಹೆಚ್ಚು ಉಪನ್ಯಾಸಕರು ಈಗಾಗಲೇ ನಿವೃತ್ತಿ ಪಡೆದಿದ್ದು, ಇನ್ನು ಕೇವಲ 3,000 ಕಾಯಂ ಉಪನ್ಯಾಸಕರೊಂದಿಗೆ 12,000 ಅತಿಥಿ ಉಪನ್ಯಾಸಕರ ಸೇವಾ ನೆರವಿನಿಂದ ಪದವಿ ತರಗತಿಗಳು ಜರುಗ್ತಾ ಇರೋದು ನಮಗೆಲ್ಲರಿಗೂ ತಿಳಿದಿದೆ. ಕರ್ನಾಟಕದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆಯೋದು ವಿದ್ಯಾರ್ಥಿಗಳ ಹಕ್ಕು. ಮುಂದುವರೆದು ಗುಣಮಟ್ಟದ ಶಿಕ್ಷಣ ನೀಡಬೇಕು, ಖಾತರಿಪಡಿಸಿಕೊಳ್ಳೋದು ಘನ ಸರ್ಕಾರದ ಕರ್ತವ್ಯ. ಆದರೆ ಸರ್ಕಾರ ಕರ್ತವ್ಯ ಪ್ರಜ್ಞೆಯನ್ನು ಮರೆತಿರುವ ಘನ ಸರ್ಕಾರಗಳು ಪದವಿ ಹಂತದಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಾಯಂ ಉಪನ್ಯಾಸಕರು ಅಥವಾ ಅರ್ಹ ಉಪನ್ಯಾಸಕರ ನೇಮಕಾತಿಯಲ್ಲಿ ದೃಢವಾದ ನಿಲುವು ತೆಗೆದುಕೊಳ್ಳದಿರೋದು ಕಳವಳದ ಸಂಗತಿಯಾಗಿದೆ ಅಂತ ದೂರಿದ್ರು. ಇನ್ನು 2025-26ನೇ ಸಾಲಿನಲ್ಲಿ ಖಾಲಿ ಇರುವ 12,000 ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದ್ದು 55,000 ಅರ್ಜಿಗಳು ಸಲ್ಲಿಕೆ ಆಗಿರುತ್ತದೆ. ಈಗಾಗಲೇ ಎಲ್ಲಾ ವಿಶ್ವವಿದ್ಯಾಲಯಗಳ ತರಗತಿಗಳು ಪ್ರಾರಂಭವಾಗಿ 2 ತಿಂಗಳು ಕಳೆದರೂ ಸಹಿತ ಇಲ್ಲಿಯವರೆಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗದೇ ಇರೋದು ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿ ತರಗತಿಗಳು ನಡೀತಾ ಇಲ್ಲ. ರಾಜ್ಯದ ಪದವಿ ಕಾಲೇಜುಗಳು ಕಾಯಂ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳುವ ಯೋಗ್ಯತೆ ರಾಜ್ಯ ಸರ್ಕಾರಕ್ಕೆ ಇಲ್ಲದಿದ್ದರೂ ಕನಿಷ್ಠ ಪಕ್ಷ ಅತಿಥಿ ಉಪನ್ಯಾಸಕರ ನೇಮಕಾತಿ ತತ್ಕ್ಷಣ ಕ್ರಮ ವಹಿಸಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದರು. ಬೇಡಿಕೆಗಳು ಈಗಾಗಲೇ 20,000ಕ್ಕಿಂತ ಹೆಚ್ಚು ಅರ್ಹ ಅಭ್ಯರ್ಥಿಗಳು ಯುಜಿಸಿ ನಿಯಮಾವಳಿ ಅನ್ವಯ ಅರ್ಹತೆ ಪಡೆಯಲು ಸರ್ಕಾರಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಲು ತಯಾರಾಗಿದ್ದಾರೆ. ಆದ್ದರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ಎಲ್ಲ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರು ಒಂಚೂರು ಈ ಕಡೆ ಬರೋಣ. ಪರೀಕ್ಷೆಗೋಸ್ಕರ ಅಷ್ಟೇ ನಮಗೆ ಕಾಲೇಜಿಗೆ ಬರ್ತಾ ಇಲ್ಲ. ನಾವು ಮನೇಲಿ ಓದ್ಕೊಳ್ಳೋದಾದ್ರೆ ಮನೇಲೇ ಓದ್ಕೊತಾ ಇದ್ವಿ. ಕಾಲೇಜ್ ಯಾಕೆ ಬೇಕು? ನಮಗೆ ನ್ಯಾಯ ಬೇಕು. ಅದರಿಂದ ಜ್ಞಾನದಿಂದ ಇನ್ನೂ ಹೆಚ್ಚಷ್ಟು ವಿಷಯಗಳನ್ನ ತಿಳ್ಕೊಬೇಕಂತ ಹೇಳ್ಬಿಟ್ಟು ಕಾಲೇಜಿಗೆ ಬರ್ತಿದ್ವಿ. ಅದು ತಿಳಿಸ್ಕೊಡುವಂತಹ ಉಪನ್ಯಾಸಕರೇ ಇಲ್ಲ ಅಂತ ಹೇಳಿದ್ರೆ ನಮಗೆ ತುಂಬ ಕಷ್ಟ ಸರ್. ಬರೋ ಒಂದು 20-30 ಜನ ಯಾವ ಲೆಕ್ಚರ್ಸು ಇಲ್ಲ. ಫಸ್ಟ್ ಆಫ್ ಆಲ್ BCA ಸ್ಟೂಡೆಂಟ್ ಅಂತೂ ಕನ್ನಡ ಇಂಗ್ಲಿಷ್ ಬಿಟ್ರೆ ಯಾವ ಲೆಕ್ಚರ್ಸು ಇಲ್ಲ. ಸೊ ಎಲ್ಲರಿಗೂ ನಮಗೆ ನ್ಯಾಯ ಬೇಕು. ಇವತ್ತು BA ಅವರಿಗೆ ಇಂಟರ್ನಲ್ಸ್ ನಡೀತಾ ಇದೆ, ಲೆಕ್ಚರ್ಸ್ ಇಲ್ಲ. ಏನ್ ಬರೀರಿ ಅಂತ ಹೇಳಿದ್ರೆ ಏನಾದ್ರೂ ಬರೀರಿ, ನಿಮ್ಗೆ ಗೊತ್ತಿರೋದು ನೀವೇ ಓದ್ಕೊಂಬಂದು ಅಂತ ಹೇಳ್ತಾರೆ. ದುಡ್ಡು ಕಟ್ತೀವಲ್ವಾ, ದುಡ್ಡಿಗಾದ್ರೂ ಬೆಲೆ ಬೇಡವಾ? ಕಷ್ಟಪಟ್ಟು ಅಪ್ಪ ಅಮ್ಮ ದುಡ್ಡು ತಂದು ಕಟ್ಟಿರ್ತಾರೆ. ಸರ್ಕಾರಿ ಕಾಲೇಜಿಗೆ ಬನ್ನಿ ಅಂತೀರಾ, ಏನ್ ಫೆಸಿಲಿಟಿ ಇದೆ ಅಂತ ಬರಬೇಕು. ಅದಕ್ಕೆ ಪ್ರೈವೇಟ್ ಕಾಲೇಜಿಗೆ ಹೋಗ್ತೀವಿ. ಎಲ್ಲ ಫೆಸಿಲಿಟೀಸ್ನ ಕೊಟ್ಬಿಟ್ಟು ಆಮೇಲೆ ನೀವು ಕರೀರಿ ಬನ್ನಿ ಸರ್ಕಾರಿ ಕಾಲೇಜಿಗೆ ಅಂತ. ಅವಾಗ ಎಲ್ಲ ಮಕ್ಕಳು ಬರ್ತಾರೆ.
ಬರ್ತಾರೆ. ಸರ್ಕಾರಿ ಕಾಲೇಜ್ ಅಂತ ಹೇಳಿದ್ರೆ ಯಾಕೆ ಬರಲ್ಲ ಅಂತ ನೀವು ಇದೇ ವಿಷಯದಲ್ಲಿ ನೋಡಿ ತಿಳ್ಕೊಳ್ಳಿ. ಧನ್ಯವಾದಗಳು. ಭವ್ಯ. ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಹೋರಾಟಕ್ಕೆ ಕರೆ ಕೊಟ್ಟಿದೆ. ನಮ್ಮ ಪ್ರಕಾರ ನಾವು ಅಂಕಿಅಂಶ ನೋಡಿದರೆ ಸುಮಾರು 12,000 ಅತಿಥಿ ಉಪನ್ಯಾಸಕರ ನೇಮಕ ಆಗಬೇಕು ಅಂತಿದೆ. ನಾವು ಈ ಹಿಂದೆ ಹೋರಾಟವನ್ನು ಮಾಡಿದಾಗ ನಮಗೆ ಕೊಟ್ಟಂಥ ಕಾರಣ ಏನು ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಅದಕ್ಕೆ ಅತಿಥಿ ಉಪನ್ಯಾಸಕರ ನೇಮಕವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ ಕೋರ್ಟ್ ಇಂಟ್ರಿ ಆರ್ಡರ್ ಕೊಟ್ಟಿದೆ. ಫೈನಲ್ ಜಡ್ಜ್ಮೆಂಟ್ 8ನೇ ತಾರೀಕು ಬರೋದಿದೆ, ಅದೇ ಇಂಟ್ರಿ ಆರ್ಡರ್ ಕೊಟ್ಟಿದ್ದಾರೆ. ಇಂಟ್ರಿ ಆರ್ಡರ್ ಕೊಟ್ಟ ಮೇಲೂ ಅತಿಥಿ ಉಪನ್ಯಾಸಕರ ನೇಮಕ ಆಗ್ತಾ ಇಲ್ಲ. ಸುಮಾರು 2.5 ತಿಂಗಳಿಂದ ನಮ್ಮ ವಿದ್ಯಾರ್ಥಿಗಳು ಸುಮಾರು ದೂರದ ಪ್ರದೇಶದಿಂದ ಒಂದು 89 ಕಿಲೋಮೀಟರ್ ಪ್ರವಾಸವನ್ನು ಮಾಡಿ ಈ ಕಡೆ ಪ್ರಯಾಣವನ್ನು ಮಾಡಿ ಸುಮಾರು 100-150 ರೂಪಾಯಿ ದಿವಸಕ್ಕೆ ಖರ್ಚು ಮಾಡ್ಕೊಂಡು ಕಾಲೇಜಿಗೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಶಿಕ್ಷಕರು ಇಲ್ಲದೆ ಅವರು ಸುಮ್ಮನೆ ಕ್ಲಾಸಲ್ಲಿ ಕೂರ್ತಿದ್ದಾರೆ, ಸುಮ್ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳು ನ್ಯಾಯಯುತವಾಗಿ ಅವ್ರಿಗೆ ಸಿಗಬೇಕಾದಂಥ ವಿಚಾರ, ಈ ಶಿಕ್ಷಣ ಉಪನ್ಯಾಸಕರೆಲ್ಲ ನ್ಯಾಯಯುತವಾಗಿ ಸಿಗಬೇಕಾದ ವಿಚಾರಗಳು ಇತ್ತು. ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಬೀದಿಗಿಳಿದು ಮಳೆಯಲ್ಲಿ ನೆನೆಯುತ್ತಾ ಪ್ರತಿಭಟನೆ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿ ಮಾಡಿದೆ ರಾಜ್ಯ ಸರ್ಕಾರ. ವಿದ್ಯಾರ್ಥಿ ಪರಿಷತ್ ಈ ಹಿಂದೆ ಕೂಡ ಹೋರಾಟವನ್ನು ಮಾಡಿತ್ತು, ಸಾಂಕೇತಿಕವಾಗಿ ಶಾಂತಿಯುತವಾಗಿ ಹೋರಾಟವನ್ನು ಮಾಡಿತ್ತು. ಆದರೆ ಇವತ್ತು ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಕರೆ ಕೊಟ್ಟಂಥ ಹೋರಾಟ ಹೇಗೆ ಅಂತಂದರೆ ತೀವ್ರ ಮಟ್ಟದ ಹೋರಾಟವನ್ನು ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ತತ್ಕ್ಷಣವೇ ಇಲ್ಲಿಗೆ ಬಂದು ಮನವಿಯನ್ನು ಸ್ವೀಕರಿಸಬೇಕು. ಮನವಿಯನ್ನು ಸ್ವೀಕರಿಸಿದ್ದರೆ ವಿದ್ಯಾರ್ಥಿಗಳು ರಸ್ತೆ ತಡೆಯನ್ನು ಮಾಡುವ ಮೂಲಕ ಈ ಹೋರಾಟದ ತೀವ್ರತೆಯನ್ನು ಹೆಚ್ಚು ಮಾಡಲಿಕ್ಕಿದ್ದಾರೆ. ಈಗಾಗಲೇ 12,000 ಅತಿಥಿ ಉಪನ್ಯಾಸಕರ ನೇಮಕ ಆಗಲಿಕ್ಕಿದೆ. ಇವರಿಗೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡಲಿಕ್ಕೆ ಆಗ್ತಿರೋದು ಕಾಯಂ ಉಪನ್ಯಾಸಕರ ನೇಮಕವೂ ಮಾಡ್ತಾ ಇಲ್ಲ. ಯಾವುದೇ ರೀತಿಯಾದಂಥ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾ ಇಲ್ಲ. ಇದನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆದಿತ್ಯ ಶೆಟ್ಟಿ, ಶಿವಮೊಗ್ಗ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ನನ್ನ ಹೆಸರು ಶಾಂಭವಿ ಅಂತ. ನಾನು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಮಗೆ ಜುಲೈ ತಿಂಗಳಿಂದ ನಮಗೆ ಕಾಲೇಜ್ ಸ್ಟಾರ್ಟ್ ಆಗಿರೋದು. ಬಟ್ ನಮಗೆ ಕನ್ನಡ ಇಂಗ್ಲೀಷ್ ಬಿಟ್ಟು ಯಾವ ಕ್ಲಾಸು ಮಾಡ್ತಿಲ್ಲ. ಅವೆರಡು ಕ್ಲಾಸಿಗೋಸ್ಕರ 50-60 ಕಿಲೋಮೀಟ್ರಿಂದ ಬಸ್ ಹತ್ಕೊಂಡು ಆ ರಶ್ಶಲ್ಲಿ ಬರ್ತೀವಿ. ಸರ್ಕಾರ ಬಸ್ ಫ್ರೀ ಮಾಡೋದನ್ನ ಈ ವಿದ್ಯಾರ್ಥಿಗಳಿಗೇನೋ ಉಪಹಾರ ಏನು ಸಹಾಯ ಆಗಂಗೆ ಮಾಡ್ಬೋದಿತ್ತು. ಬಟ್ ಬಸ್ ಫ್ರೀ ಮಾಡಿ ನಮಗೆ ರಶ್ಶಲ್ಲಿ ಬರೋಕ್ಕಾಗದೆ ಏನೋ ಇತ್ತು. ಎರಡೇ ಕ್ಲಾಸಿಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿದೆ. ನಮಗೆ ಇದರಿಂದ ತುಂಬ ತೊಂದರೆ ಆಗ್ತಿದೆ ಸರ್. ಯಾರು ಕನ್ನಡ ಇಂಗ್ಲೀಷ್ ಬಿಟ್ಟು ಯಾವ ಲೆಕ್ಚರ್ಸು ಬರ್ತಿಲ್ಲ, ನಮಗೆ ಕ್ಲಾಸೇ ಮಾಡಿಲ್ಲ. ಎಷ್ಟೋ ಜನಕ್ಕೆ ಈಗ ಮೊನ್ನೆ ನಿನ್ನೆ ಎಲ್ಲ ಟೆಸ್ಟ್ ಆಗಿದೆ, ಎಷ್ಟೋ ಜನಕ್ಕೆ ಸಿಲೆಬಸ್ ಹೆಸರೇ ಗೊತ್ತಿಲ್ಲ. ಹೆಂಗೆ ಬರಿಬೇಕು? ಈಗ ನವೆಂಬರ್ 5ರಿಂದ ನಮಗೆ ಎಕ್ಸಾಮ್ ಅಂತ ಹೇಳಿದ್ದಾರೆ. ಸಿಲೆಬಸ್ ಹೆಸರು ಗೊತ್ತಿಲ್ಲದೆ ನಾವು ಹೆಂಗೆ ಬರಿಬೇಕು? ಇಂಥ ಬಾಳಿಗೆ ನಾವು ಯಾಕೆ ಕಾಲೇಜಿಗೆ ಬರಬೇಕು? ನಾವು ಮನೇಲಿ ಕೂತ್ಕೊಂಡೇ ಹೋಗ್ತಿದ್ವಿ. ಇಂಥ ಬಾಳಿಗೆ ಯಾಕೆ ಬರಬೇಕು ಸರ್? ಫೀಸ್ ಹಂಗೆ ಹೆಂಗೆ ಹೇಳಿದ್ದಾರೆ ಅಂದರೆ ಫೀಸ್ ಕಟ್ಟಲಿಲ್ಲ ಅಂದರೆ 1,000 ರೂಪಾಯಿ ದಂಡ. 1,000 ರೂಪಾಯಿ ದಂಡ ಹೆಂಗೆ ಕೊಡ್ತಾರೆ? ನಾವು ಬಡವ್ರಲ್ವ, ನಾವು ಹೆಂಗೆ ಕೊಡೋಕ್ಕಾಗುತ್ತೆ? ಪೋರ್ಷನ್ಸ್ ಮುಗ್ದೆ ಎಕ್ಸಾಮ್ ಹೆಂಗೆ ಬರೀತಾರೆ ಸರ್? ಹೇಳಿ ನೀವೇ, ಎಕ್ಸಾಮ್ ಹೆಂಗೆ ಬರೀತಾರೆ? ಇದು DC ಸರ್ ಏನಂದರೆ ನಮಗೆ ನ್ಯಾಯ ಸಿಗಬೇಕಷ್ಟೇ ಸರ್. ಲೆಕ್ಚರ್ಸ್ ಎಲ್ಲ ಬರಬೇಕು, ನಮಗೆ ಕರೆಕ್ಟಾಗಿದ್ದು ಪಾಠಗಳೆಲ್ಲ ಹಾಕಬೇಕು. ಈಗ ಸ್ಟಾರ್ಟ್ ಮಾಡಿದ್ರು 1 ತಿಂಗಳಲ್ಲಿ ಪಟ ಅಂತ ಮಾಡ್ಕೊಂಡು ಹೋಗ್ತಾರೆ. ನಮಗೆ ಕರೆಕ್ಟಾಗಿ ಅರ್ಥ ಆಗಲ್ಲ ಸರ್. ನಮಗೆ ಎಕ್ಸಾಮ್ ಮುಂದೆ ಹಾಕ್ರಿ, ಇಲ್ಲ ಒಂದು 15 ದಿವಸ ಆದರೂ ಮುಂದೆ ಹಾಕಿ, ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಈಗ ನವೆಂಬರ್ 5ಕ್ಕೆ ಅಂತ ಎಕ್ಸಾಮ್ ಅಲ್ಲೇ ಅನೌನ್ಸ್ ಮಾಡಿದ್ದಾರೆ. ಇದು ನಾವು ಹೆಂಗೆ ಬರೆಯೋಕ್ಕಾಗತ್ತೆ ನೀವೇ ಹೇಳಿ. ನಮ್ಮ ಹೆಸರು ಶಾಂಭವಿ ಅಂತ ಸರ್. ಎಲ್ಲರದು ಕ್ಲಿಯರ್ ಆಯ್ತಪ್ಪ. ನೋಡಿಸ್ತಿದ್ದೆ ನಿಮ್ಮೇಲೆ FIR ಮಾಡಕ್ಕೆ ಗೊತ್ತಾಗಿದೆ. ನಾನು ರಸ್ತೆ ಮೇಲೆ ಬಂದು ನಾನು ಹೌದಪ್ಪ, ನೋಡು ನನಗೆ ಗೊತ್ತು. ನಾವು ನಿಮ್ಮಿಂದ ಬಂದಿರೋದು, ನೀವು ನಿಮ್ಮಂಗೆ ಗೌರ್ಮೆಂಟ್ ಸ್ಕೂಲಿಂದ ಬಂದಿರೋದು. ಏನಿಲ್ಲ
ಸರ್ಕಾರದಿಂದ ಈ ಥರ ಆದಾಗ ನಾವು ಯಾರಿಗೆ ಪ್ರಶ್ನೆ ಮಾಡಬೇಕಾಗುತ್ತೆ? ಈ ಥರ ಪ್ರಶ್ನೆ ತುಂಬ ಸತಿ ಮಾಡಿದ್ದೀವಿ, ನಾವು ಮುಂಚೆನೇ ಮಾತಾಡಿದ್ದೀವಿ, ನಾನೇ ಮಾತಾಡಿದ್ದೀನಿ ಮುಂಚೆ. ಈಗ ಡಿ ಸಾಹೇಬ್ರು ಇಲ್ಲಿ ಬರಬೇಕು, ದಯವಿಟ್ಟು ನನಗೆ ಕರ್ಸ್ಕೊಡಿ, ಅವ್ರಿಗೆ ಮನೆಯೇ ಮಾಡ್ತೀವಿ. ಈ ಥರ ಪಾಠ ಮಾಡ್ತಾ ಇದ್ರೆ ಒಬ್ಬರಿಗೆ ಎಲ್ಲಿಂದ ಸ್ಕಿಲ್ ಬರುತ್ತೆ ಸರ್? ಗಟ್ಟಲೆ ಪಾಠ ಮಾಡಿದ್ರೆ ಹೌದು ಸರ್, ನೀವು ಹೇಳಿ ಗೊತ್ತಾಯ್ತು. ಆಯ್ತು ಸರ್, ನಾವು ಕಾಯ್ತೀವಿ.